ವೆಲ್ಕಮ್ ಬ್ಯಾಕ್. ಮಂಡ್ಯದ ಮದ್ದೂರಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಅಂಬರೀಶ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಕೊಡ್ತಾರೆ ಅಥವಾ ಏನೇನ್ ಸ್ಕೀಮ್ಸ್ ಗಳು ಮಾಡಿರ್ತಾರೆ ಅದ್ರ ಪಾಡಿಗೆ ಜನಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡ್ಬೇಕಾದ ಅವ್ರ ಕರ್ತವ್ಯ ತಲುಪಿಸ್ತೀವಿ. ಬಟ್ ಇದು ಕೇಂದ್ರ ಚುನಾವಣೆ ಆದ್ರಿಂದ ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀರಾ ಅವ್ರು ಹೋಗಿ ನಿಮ್ಗಳ ಸಮಸ್ಯೆಗೆ ದನಿಯಾಗಿ ಡೆಲ್ಲಿಲಿ ಕುತ್ಕೊಂಡು ಮಾತಾಡಬೇಕು. ಅಲ್ಲಿ ಮಾತಾಡೋದಲ್ದೆ ಅಲ್ಲಿ ನಡೆಯೋ ಕಾರ್ಯಕ್ರಮಗಳು ಏನು ಯೋಜನೆಗಳಾಗ್ತಾರೆ ಅಲ್ಲಿಂದ ಅನುದಾನಗಳನ್ನ ತಂದು ಭ್ರಷ್ಟಾಚಾರ ಇಲ್ಲದೆ ನಿಮಗೆ ತಲುಪಿಸುವಂತ ಒಬ್ಬ ಅಭ್ಯರ್ಥಿ ಬೇಕು. ಸುಮಲತಾ ಅಂಬರೀಶ್ ಅವರು ಎಲ್ಲಾ ದೃಷ್ಟಿಯಿಂದನೂ ಭಾಷೆ ಆಗ್ಬೋದು, ಅವ್ರು ನೋಡ್ತಾ ಇದ್ರೆ ನೀವು ಗಮನಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ತೂಕವಾಗಿ ನಡ್ಕೋತಾ ಇದಾರೆ ಅಂತ ಒಂದು ವ್ಯಕ್ತಿ ನೀವು ಒಂದು ಸಲ ಬೆನ್ನು ತಟ್ಟಿ ಸಪೋರ್ಟ್ ಮಾಡಿ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಹೆಂಗೆ ನಿಮ್ಮ ಮದ್ದೂರಿಂದ ಒಂದು ಕೊಡುಗೆ ಕೊಟ್ಟಿದಿರೋ ಈಗ ನಿಮ್ 3 ಸೊಸೆಯನ್ನು ಕೊಡೋ ಮುಖಾಂತರ ರಾಜ್ಯದಲ್ಲಿ ಒಂದು ಒಳ್ಳೆ ಲೀಡರ್ನ ನೀವು ಹುಟ್ಟಾಕ್ತೀರಾ. ನಿಮ್ಮ ಆಶೀರ್ವಾದ ಇರ್ಲಣ್ಣ, ಎಲ್ರು ಒಳ್ಳೇದ್ ಮಾಡಿ. ಆಮೇಲೆ ಬಹಳ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ. 4 ಜನ ಸುಮಲತಾ ನಿಂತಿದ್ದಾರೆ. ದಯವಿಟ್ಟು ಹಿರಿಯರೆಲ್ಲ ನಿಂತಿದ್ದೀರ ಅಲ್ಲಿ ಒಂದ್ ಯೋಚನೆ ಮಾಡ್ಕೊಳ್ಳಿ. 4 ಜನ ಯಾಕೆ ನಿಲ್ತಾರೆ ಅಂತ ನೀವು ಗಮನಿಸ್ಕೊಳ್ಳಿ. ಕನ್ಫ್ಯೂಸ್ ಆಗ್ಬೇಡಿ. ಕನ್ಫ್ಯೂಸ್ ಮಾಡ್ತೀವಿ ಅಂದ್ರೆ ಜನ ಕನ್ಫ್ಯೂಸ್ ಆಗ್ತಿಲ್ಲ, ಯಾರು ದಡ್ರಿಲ್ಲ. ಆದ್ರೆ ಯಾರ್ಯಾರು ಹಿರಿಯರಿದ್ದಾರೆ ಎಲ್ರಿಗೂ ದಯವಿಟ್ಟು ತಿಳಿ ಹೇಳಿ, ಎಲ್ರಿಗೂ ಹೇಳ್ಕೊಡಿ. ಕ್ರಮ ಸಂಖ್ಯೆ ಎಷ್ಟಣ್ಣ? ಕ್ರಮ ಸಂಖ್ಯೆ 20 ಜೊತೆಗೆ ಅವೆಲ್ಲ ಮಾತಾಡ್ಬೋದು ಸುಮ್ಮನಿರಪ್ಪ. ರೈತ ಕಾಳೆ ಓದ್ತಿರೋ ಗುರುತು, ರೈತ ಕಾಳೆ ಓದ್ತಾರೋ ಗುರುತು. ಒಂದ್ ಅವಕಾಶ ಮಾಡ್ಕೊಡ್ರಣ. ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಿಮ್ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ನಿಮ್ಮ ಆಶೀರ್ವಾದ ಇರೋಣ. ಥ್ಯಾಂಕ್ ಯು. ಈ ಚುನಾವಣೆಯಲ್ಲಿ ನಿಮ್ಮ ಮಗನನ್ನ ಅರಸಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಆ ಪಟ್ಟದ ಹೊರೆ ಹೊತ್ತಿರ್ತಕ್ಕಂಥ ಆಶೀರ್ವಾದ ಮಾಡಿ ವಿಷ್ಣುವರ್ಧನ್ ಅವರ ವಿಶ್ವದೇವರ ಅಭಿಮಾನಿಗಳು ನೀವು ನಿಂತಿದೆ. ಚುನಾವಣೆ ನಂತರ ನೀವು ಬಂದು ಯಾವ ರೀತಿಯಲ್ಲಿ ನಾನು ಈ ಸ್ಮಾರಕದ ಬಗ್ಗೆ ತೀರ್ಮಾನ ಮಾಡಬೇಕು ಅನ್ನೋದು ನೀವು ನನಗೆ ಆದೇಶ ಮಾಡಿ, ನೀವು ಸರಿಯಾಗಿ ಕೊಡಿ, ನಾನು ಮಾಡ್ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡ್ಲಿ ಅಂತಕ್ಕಂಥ ಶುಭ ಹಾರೈಸ್ತೇನೆ. ಓಕೆ, ಒಂದು ಕಡೆ ಮದ್ದೂರಿನಲ್ಲಿ ರಾಜಾಹುಲಿಯ ಪ್ರಚಾರವನ್ನು ತಾವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ KRSನಲ್ಲಿ ಮುಖ್ಯಮಂತ್ರಿ HDK ಪ್ರಚಾರವನ್ನು ನೋಡ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಏನೇನೋ ಸಮಸ್ಯೆಗಳು ಇಲ್ಲಿ ಭಾಗದಲ್ಲಿ ಇರ್ತಕ್ಕಂಥದ್ದು ನನ್ನ ಅರಿವಿಗೆ ಬಂದಿದೆ. ಚುನಾವಣೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಆ ಕೆಲಸಗಳನ್ನ ನಾನು ಮಾಡ್ಕೊಡೋಕ್ಕಾಗಲ್ಲ. ಆದರೆ ಚುನಾವಣೆ ಮುಗಿದ ಮೇಲೆ ನಿಮ್ಮೆಲ್ಲ ಕಷ್ಟ ನಷ್ಟಗಳು ಕೂಡ ತಗೊಂಡು ನನ್ನ ಹತ್ರ ಬನ್ನಿ. ಈ ಭಾಗದವ್ರಿಗೆ ನಾನು ಯಾವತ್ತೂ ಅನ್ಯಾಯ ಮಾಡಲ್ಲ, ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ರು. ಮತ್ತೊಂದು ಕಡೆ ಯಶ್ ಮಾತನಾಡ್ತಾ ಒಬ್ಬ MP ಅಂತಂದರೆ ಏನು, ಯಾರು, ಅವರ ಕಾರ್ಯಕ್ಷೇತ್ರಗಳೇನು, ಎಲ್ಲೆಲ್ಲಿ ಅವರ ಕಾರ್ಯವ್ಯಾಪ್ತಿ ಬರುತ್ತೆ, ಆ ಅಭ್ಯರ್ಥಿ ಆದಂಥವ್ರು ಹೇಗಿರಬೇಕು, ಒಬ್ಬರು MP ಆಗಿ ಗೆದ್ದು ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥವ್ರು ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅವರದ್ದೇ ಆದ ಸ್ಟೈಲ್ನಲ್ಲಿ ಮಾತನಾಡ್ತಾ ಇದ್ರು. ಹೋದ ಕಡೆಯಲ್ಲೆಲ್ಲ ಒಂದೇ ಮಾತು ಕೊನೆಗೆ ಜ್ಞಾಪಿಸ್ತಾ ಇದ್ದಾರೆ. 4 ಜನ ಸುಮಲತಾ ಅಂತ ನಿಂತಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ, 20ನೇ ನಂಬರು ಸುಮಲತಾ ಅಂಬರೀಶ್, ಕಹಳೆ ಉತ್ತಿರ್ತಕ್ಕಂಥ ರೈತರಿಗೆ ವೋಟ್ ಮಾಡಿ ಅಂತ ಅವರು ಅವ್ರದ್ದೇ ಸ್ಟೈಲ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ.